ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು KCET BSc ಅಗ್ರಿಕಲ್ಚರ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ನೋಡೋಣ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಈಗ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ. ಈಗ ನಿಮ್ಮ ಆಪ್ಷನ್ ಎಂಟ್ರಿ ಕೆಲವೊಂದು ಕೋರ್ಸ್ಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ವರಿ ಆಗೋ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಟೈಮ್ ಟು ಟೈಮ್ ಒಂದೊಂದನ್ನೇ ನಿಮಗೆ ಗೊತ್ತಿರಲಿ. ಫಸ್ಟು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತ ಅರ್ಥ. ನಿಮಗೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಆ ಒಂದು 5-10 ನಿಮಿಷದ ಆದ ನಂತರನೇ ನಿಮಗೆ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ನೀವು ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ ನಿಮಗೆ. ಈಗ ಆಲ್ಮೋಸ್ಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ BSc ನರ್ಸಿಂಗ್ ಬಿಟ್ಟಿದ್ದಾರೆ ಮತ್ತು ಇಂಜಿನಿಯರಿಂಗ್ ಬಿಟ್ಟಿರೋದ್ರಿಂದ ನಿಮ್ಗೆ ಆಲ್ರೆಡಿ ಅದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಈಗ ಯಾವುದೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಿದ್ದಾರೆ ಅದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಿರುತ್ತೆ. ಫಸ್ಟ್ ನಿಮ್ಮ ಮೈಂಡಲ್ಲಿರಲಿ, ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗತ್ತೆ. ನಿಮ್ಗೆ ಎಷ್ಟು ಸೀಟ್ಸ್ ಇದೆ ಏನಿದೆ ಅಂತ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಬಿಡುವಂಥದ್ದು. ಹಾಗಾಗಿರೋದ್ರಿಂದ ಮತ್ತು BDS ಆಪ್ಷನ್ ಎಂಟ್ರಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಹಾಗೆ ಜೊತೆಗೆ ಆಪ್ಷನ್ ಎಂಟ್ರಿನೂ ಆಗಿದೆ. ಹಾಗೇನೆ ಎಲ್ಲ ಕೋರ್ಸ್ಗಳ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಈಗ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ. ಆ ಚಾನಲ್ನಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಇರ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹಾಗೆ ಸ್ಕಾಲರ್ಶಿಪ್ಸ್ ಬಗ್ಗೆ. ನೀವು ದಯವಿಟ್ಟು ಆ ಚಾನಲ್ಗೆ ಜಾಯ್ನ್ ಆಗೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮಗೆಲ್ಲ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. KCET BSc AG ಪ್ರಾಕ್ಟಿಕಲ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತ ತುಂಬ ಸ್ಟೂಡೆಂಟ್ಸು ಕಾಮೆಂಟ್ ಮಾಡ್ತಿದ್ರು ನನಗೆ. ಸರ್, ನನಗೆ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರ್ಬೋದು ಸರ್, ನಮ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಸ್ಟೂಡೆಂಟ್ಸು ಕಾಮೆಂಟ್ಗಳನ್ನು ಮಾಡ್ತಿದ್ರು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ನೀವು ಫಸ್ಟ್ ರೌಂಡಿಗೆ ನಿಮಗೆ ಇದು ನಾನು ಮಾಡ್ತಿರುವಂಥದ್ದು ಲಾಸ್ಟ್ ಇಯರ್ ಕಟ್ ಆಫ್. ಇದು ನಿಮಗೆ ಲಾಸ್ಟ್ ಇಯರ್ 2024ನ ಕಟ್ ಆಫು. ಆಲ್ಮೋಸ್ಟ್ ನಿಮಗೆ ಅದೇ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ನಿಮಗೆ ಆಲ್ಮೋಸ್ಟ್ ಈ ವರ್ಷ ನಿಮ್ಗೆ ಐಡಿಯಾ ಬೇಕು ಅಂದರೆ ಹೊಸದಾಗಿ ಕಟ್ ಆಫ್ ಅಂತಂದರೆ ಯಾರಿಗೂ ಗೊತ್ತಿರಲ್ಲ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ಸ್ಲೈಟ್ ಚೇಂಜಸ್ ಆಗ್ಬೋದು, ಬಟ್ ನಿಮಗೆ ಆಲ್ಮೋಸ್ಟ್ ಒಂದು ಐಡಿಯಾ ಸಿಗುತ್ತೆ, ರಫ್ ಐಡಿಯಾ ಯಾವ ಲಾಸ್ಟ್ ಇಯರ್ ಎಷ್ಟು ನಿಮಗೆ ಕಟ್ ಆಫ್ ಇತ್ತು ಅನ್ನೋದನ್ನು. ಆ ಐಡಿಯಾ ಸಿಕ್ತು ಅಂತಂದರೆ ನಿಮಗೊಂದು ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆ, ನೋಡಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಕಂಪ್ಲೀಟ್ ಎಲ್ಲ ಕಾಲೇಜುಗಳ ಲಾಸ್ಟ್ ಇಯರ್ ನಿಮಗೆ ಕಟ್ ಆಫ್ ಕೆಟಗರಿ ವೈಸ್ ಕಟ್ ಆಫ್ ಇದೆ. ನಿಮಗೆ ಇಲ್ಲಿ ನೋಡಬಹುದು, ಕಾಲೇಜ್ ವೈಸು ಕೆಟಗರಿ ವೈಸು ಕಟ್ ಆಫ್ ಇದೆ ನಿಮಗೆ ಲಾಸ್ಟ್ ಇಯರ್ದು. ಫಸ್ಟ್ ನೋಡಿದ್ರೆ ನೀವು ಇಲ್ಲಿ ಕೆಟಗರಿ 1ಗೆ GK VKನಲ್ಲಿ ಬಂದು ಫಸ್ಟು GK VK ಡಿಸ್ಕಷನ್ ಮಾಡೋಣ. ಬ್ಯಾಂಗ್ಳೂರು ಅದರಲ್ಲಿ ಕೆಟಗರಿ 1ಗೆ ಆಲ್ಮೋಸ್ಟ್ 500 to 900 ಇತ್ತು. ಮತ್ತು ಎಲ್ಲ ರೌಂಡುಗಳು ಸೇರಿಸಿ, ಇದು ನಿಮಗೆ ಒಂದು ರೌಂಡ್ ಅಲ್ಲ, ಎಲ್ಲ ರೌಂಡುಗಳು, ರೌಂಡ್ 1, ರೌಂಡ್ 2, ಎಕ್ಸ್ಟೆಂಡೆಡ್ ಸೆಕೆಂಡೆಡ್ ಎಕ್ಸ್ಟೆಂಡ್ ರೌಂಡು ಎಲ್ಲ ಸೇರಿಸಿ ನಿಮಗೆ ಇದು ಓವರಾಲ್ ಆಗಿ ಇರುವಂತಹ ಕಟ್ ಆಫ್. ಇದು ನಿಮಗೆ ಕೆಟಗರಿ 1ಗೆ 500 to 900 ಇತ್ತು. ನೆಕ್ಸ್ಟ್ ಕೆಟಗರಿ 2Aಗೆ ನಿಮಗೆ 450 to 650, 2Bಗೆ 1600 to 1750, 3Aಗೆ 300 to 900, ಮತ್ತು 3Bಗೆ 320 to 420, GMಗೆ 200 to 400 ಇತ್ತು ಕಟ್ ಆಫ್. ನಿಮಗೆ GM ಕ್ಯಾಂಡಿಡೇಟ್ಸ್ ನೋಡ್ಬೋದು ನೀವು ಇಲ್ಲಿ. ಪ್ರಾಕ್ಟಿಕಲ್ ಕಟ್ ಆಫ್, ಪ್ರಾಕ್ಟಿಕಲ್ ರ್ಯಾಂಕ್ಗೆ ಇದು ಕಟ್ ಆಫ್. ಇದು ನಿಮಗೆ ಈ ವರ್ಷ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪ್ರಾಕ್ಟಿಕಲ್ ರ್ಯಾಂಕ್ಗೆ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕಾಗತ್ತೆ, ಮತ್ತು ಸಪ್ರೇಟಾಗಿ ಜನರಲ್ಗೆ ಒಂದು ಆಪ್ಷನ್ ಎಂಟ್ರಿನ ಮಾಡ್ಕೋಬೇಕಾಗತ್ತೆ ಸಪ್ರೇಟಾಗಿ. BSc ಅಗ್ರಿಕಲ್ಚರ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಬಟ್ ಒನ್ಸ್ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ. ಈ ವರ್ಷ ಸಪ್ರೇಟ್ ಕಾಲೇಜುಗಳೇ ಇದ್ದಾವೆ ನಿಮಗೆ. ಪ್ರಾಕ್ಟಿಕಲ್ ರ್ಯಾಂಕ್ಗೆ ಕಾಲೇಜುಗಳು ಡಿಫ್ರೆಂಟ್ ಎಂಟ್ರಿ ಮಾಡ್ಕೋಬೇಕು. ಅಲ್ಲಿ ಕಾಲೇಜ್ ಕೋಡು ಮತ್ತು ಆಪ್ಷನ್ ಕೋಡ್ ಎಲ್ಲ ಡಿಫ್ರೆಂಟ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ BSc ಪ್ರಾಕ್ಟಿಕಲ್ ರ್ಯಾಂಕ್ಗೆ ಸಪ್ರೇಟು, BSc ಜನರಲ್ ರ್ಯಾಂಕ್ಗೆ, ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ಗೆ ಡಿಫ್ರೆಂಟ್ ಇರುತ್ತೆ. ಹಾಗಾಗಿರೋದ್ರಿಂದ ಎರಡಕ್ಕೂ ಸಪ್ರೇಟ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದರೆ GK VKನಲ್ಲಿ SC STಗೆ ಬಂದರೆ 1300 1800 ಇದೆ ಕಟ್ ಆಫ್ ಲಾಸ್ಟ್ ಇಯರು. ಮತ್ತು STಗೆ ಬಂದರೆ 800 to 1400 ಇದೆ ಕಟ್ ಆಫ್. ಇದೆ ನಿಮಗೆ ಲಾಸ್ಟ್ ಇಯರ್ ಪ್ರಾಕ್ಟಿಕಲ್ ಕಟ್ ಆಫ್ ಇದು. ನೆಕ್ಸ್ಟ್ ಮಂಡ್ಯ ಬಂದರೆ ನಿಮಗೆ ಇಲ್ಲಿ 900 ಇಂದ 1000 ಇದೆ ಕೆಟಗರಿ 1ಗೆ. 2Aಗೆ ಬಂದು 900 to 1200 ಇದೆ.
ಟೂ ಬಿಗೆ ಬಂದು 1700 to 1800 ಇದೆ. 3ಎಗೆ ಬಂದು 500 to 900 ಇದೆ. 3ಬಿಗೆ ಬಂದು 700 to 900 ಇದೆ. ಜಿ ಎಮ್ಗೆ ಬಂದರೆ ನಿಮಗೆ ಇಲ್ಲಿ 500 to 900 ಇದೆ ಕಟ್ ಆಫು ಮಂಡ್ಯದಲ್ಲಿ. SC/STಗೆ ಬಂದರೆ ನಿಮಗೆ SCಗೆ ಬಂದರೆ 2000 to 2800 ಇದೆ. STಗೆ ಬಂದು 1700 to 2200 ಇದೆ ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ನಿಮಗೆ ಮಂಡ್ಯದಲ್ಲಿ. ನೆಕ್ಸ್ಟು ಹಾಸನ್ ಬಂದರೆ ಇದು ಹಾಸನ್ ಕಾಲೇಜ್ ಬಂದರೆ ನಿಮಗಿಲ್ಲಿ 1000 to 1200 ಇದೆ ಕ್ಯಾಟಗರಿ 1ಗೆ. 2ಎಗೆ ಬಂದು ನಿಮಗಿಲ್ಲಿ 1000 to 1100 ಇದೆ. 2ಬಿಗೆ 2000 to 3100 ಇದೆ 300 ಇದೆ. 3ಎಗೆ 700 to 900. 3ಬಿಗೆ ಬಂದರೆ 800 to 950. ಜಿ ಎಮ್ಗೆ ಬಂದರೆ ನೀವು ಇಲ್ಲಿ 750 to 950 700 to 950 ಇದೆ. SC ಬಂದರೆ 2300 ಇಂದ 2900 ಇದೆ. STಗೆ ಬಂದರೆ 1700 ಇಂದ 2500 ಇದೆ ನಿಮಗೆ ಹಾಸನ್ ಕಾಲೇಜಿನ ಕಟ್ ಆಫು. ಮತ್ತು ಚಿಂತಾಮಣಿ ಕಾಲೇಜಿಗೆ ಬಂದರೆ ನಿಮಗೆ ಇಲ್ಲಿ ಕ್ಯಾಟಗರಿ 1ಗೆ 1300 ಇಂದ 1900 ಇದೆ. 2ಎಗೆ ಬಂದರೆ 1100 ಇಂದ 1600 ಇದೆ. 2ಬಿಗೆ 3000 ಇಂದ 3500 ಇದೆ. 3ಎಗೆ ಬಂದರೆ 1000 ಇಂದ 1100 ಬಂದಿದೆ. 3ಬಿಗೆ 1100 ಇಂದ 1300. ಜಿ ಎಮ್ಗೆ ಬಂದರೆ ನಿಮಗೆ ಇಲ್ಲಿ 1000 ಇಂದ 1400 ಇದೆ ಕಟ್ ಆಫು ಲಾಸ್ಟ್ ಇಯರ್ದು ಚಿಂತಾಮಣಿದು ಜಿ ಎಮ್ಗೆ. ನೆಕ್ಸ್ಟ್ SCಗೆ ಬಂದರೆ ಇಲ್ಲಿ 2700 to 5800. STಗೆ ಬಂದರೆ 2200 to 2400 ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಶಿವಮೊಗ್ಗ ಬಂದರೆ ನಿಮ್ಗೆ ಇಲ್ಲಿ ಕ್ಯಾಟಗರಿ 1ಗೆ 800 to 900 ಇದೆ ಲಾಸ್ಟ್ ಇಯರ್ ಕಟ್ ಆಫ್ ನಿಮಗೆ. ಮತ್ತು ಇಲ್ಲಿ 2ಎಗೆ ಬಂದರೆ 600 to 900 ಇದೆ. 2ಬಿಗೆ ಬಂದರೆ 2700 ಇಂದ 2800 ಇದೆ. 3ಎಗೆ ಬಂದರೆ 500 ಇಂದ 900 ಇದೆ. ಮತ್ತು 3ಬಿಗೆ ಬಂದರೆ ಇಲ್ಲಿ 500 to 650 ಇದೆ. ಜಿ ಎಮ್ಗೆ ಬಂದರೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 500 ಇಂದ 1000 ಇದೆ ಕಟ್ ಆಫ್ ಇಲ್ಲಿ ನಿಮಗೆ. ನೆಕ್ಸ್ಟ್ SCಗೆ ಬಂದರೆ 1900 ಇಂದ 3000 ಇದೆ. STಗೆ ಬಂದರೆ 1800 ಇಂದ 1900 ಇದೆ ಕಟ್ ಆಫು ಲಾಸ್ಟ್ ಇಯರು ಶಿವಮೊಗ್ಗ ಕಾಲೇಜಿನಲ್ಲಿ. ನೆಕ್ಸ್ಟ್ ಹಿರಿಯೂರಿಗೆ ಬಂದರೆ ಇದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಲಿದೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಹಿರಿಯೂರು ಬಂದರೆ ಕ್ಯಾಟಗರಿ 1ಗೆ ಬಂದರೆ ಇಲ್ಲಿ ನಿಮಗೆ 1300 ಇಂದ 1700 ಇದೆ. 2ಎಗೆ ಬಂದರೆ 1200 ಇಂದ 1600 ಇದೆ. ನೆಕ್ಸ್ಟು 2ಬಿಗೆ ಬಂದರೆ ಇಲ್ಲಿ 3000 ಇಂದ 3300 ಇದೆ. 3ಎನಲ್ಲಿ ಬಂದು ನೋಡಿದ್ರೆ 1200 ಇಂದ 1500 ಇದೆ. 3ಬಿಗೆ ಯಾವುದೇ ಸೀಟ್ಸ್ ಇಲ್ಲ. ಜಿ ಎಮ್ಗೆ ಬಂದರೆ ಇಲ್ಲಿ 1100 ಇಂದ 1500 ಇದೆ. SCಗೆ ಬಂದರೆ ಇಲ್ಲಿ 3300 ಇಂದ 4200 ಇದೆ. STಗೆ ಬಂದರೆ 2800 ಇಂದ 3300 ಇದೆ. ಇದು ಹಿರಿಯೂರು ಕಾಲೇಜ್ದಾಯಿತು. ನೆಕ್ಸ್ಟ್ ಧಾರವಾಡ ಬಂದರೆ ಇಲ್ಲಿ ಕ್ಯಾಟಗರಿ 1ಗೆ 300 ಇಂದ 600 ಇದೆ. 2ಎಗೆ ಬಂದು 400 ಇಂದ 600 ಇದೆ. 2ಬಿಗೆ ಬಂದರೆ ನಿಮ್ಗೆ ಇಲ್ಲಿ 1000 ಇಂದ 1700 ಇದೆ. 3ಎಗೆ ಬಂದರೆ ಇಲ್ಲಿ 200 ಇಂದ 500 ಇದೆ. 3ಬಿಗೆ ಬಂದರೆ 200 ಇಂದ 400 ಇದೆ. ಜಿ ಎಮ್ಗೆ ಬಂದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ 200 ಇಂದ 400 ಇದೆ. ಮತ್ತು SCಗೆ ಬಂದರೆ ಇಲ್ಲಿ 1300 ಇಂದ 2000 ಇದೆ. STಗೆ ಬಂದರೆ ಇಲ್ಲಿ 1200 ಇಂದ 1600 ಇದೆ. ನೆಕ್ಸ್ಟ್ ಬಿಜಾಪುರ ಬಂದರೆ ಇಲ್ಲಿ ನಿಮಗೆ ಕ್ಯಾಟಗರಿ 1ಗೆ 900 ಇಂದ 1000 ಇದೆ. 2ಎಗೆ ಬಂದರೆ 800 to 1800. 2ಬಿಗೆ ಬಂದು ಇಲ್ಲಿ 2400 ಇಂದ 2500 ಇದೆ. 3ಎಗೆ 800 to 900. 3ಬಿಗೆ 700 to 1000 ಇದೆ. ಜಿ ಎಮ್ಗೆ ಬಂದರೆ ಇಲ್ಲಿ 700 to 900 ಇದೆ. SCಗೆ ಬಂದರೆ ಇಲ್ಲಿ 2700 ಇಂದ 4100 ಇದೆ. STಗೆ ಬಂದರೆ 2600 ಇಂದ 2900 ಇದೆ. ಇದು ಬಿಜಾಪುರ ಕಾಲೇಜಿನ ಕಟ್ ಆಫು. ನೆಕ್ಸ್ಟು ಹಾವೇರಿಗೆ ಬಂದರೆ ನಮಗಿಲ್ಲಿ ಹಾವೇರಿನಲ್ಲಿ ಕ್ಯಾಟಗರಿ 1ಗೆ ಆಲ್ಮೋಸ್ಟ್ 1200 ಇಂದ 1300 ಇದೆ. 2ಎಗೆ ಬಂದು 1200 ಇಂದ 1400 ಇದೆ. 2ಬಿಗೆ ಬಂದರೆ ಇಲ್ಲಿ 2700 ಇಂದ 3100 ಇದೆ. 3ಎಗೆ ಬಂದರೆ 1100 ಇಂದ 1300 ಇದೆ. 3ಬಿಗೆ ಬಂದರೆ 900 to 1700. ಜಿ ಎಮ್ಗೆ ಬಂದರೆ ನಿಮ್ಗೆ ಇಲ್ಲಿ 900 to 3000 ಇದೆ ಕಟ್ ಆಫು ಹಾವೇರಿ ಕಾಲೇಜಲ್ಲಿ. ಮತ್ತು SCಗೆ ಬಂದರೆ 3000 ಇಂದ 4200 ಇದೆ. STಗೆ 2400 ಇಂದ 3900 ಇದೆ. ನೆಕ್ಸ್ಟು ರಾಯಚೂರಿಗೆ ಬಂದರೆ ಇಲ್ಲಿ 600 ಇಂದ 1000 ಇದೆ 2ಎಗೆ. 3ಎಗೆ ಬಂದು 500 ಇಂದ 600 ಇದೆ. ಮತ್ತು ಇಲ್ಲಿ ನಿಮಗೆ 3ಬಿಗೆ ಬಂದರೆ 450 to 550 ಇದೆ. ಜಿ ಎಮ್ಗೆ ಬಂದರೆ ನಿಮಗೆ ಇಲ್ಲಿ 350 ಇಂದ 1000 ಇದೆ. SCಗೆ ಬಂದರೆ 1700 ಇಂದ 1800 ಇದೆ. STಗೆ ಬಂದರೆ ಇಲ್ಲಿ 1000 ಇಂದ 1900 ಇದೆ. ಬೆಳಗುಂದಿಗೆ ಬಂದರೆ ನಿಮಗೆ ಇಲ್ಲಿ 1000 2ಎ ಕ್ಯಾಟಗರಿಗೆ ಬಂದರೆ ನಿಮಗೆ ಇಲ್ಲಿ 1000 ಇಂದ 1700 ಇದೆ. 2ಬಿಗೆ ಬಂದರೆ ಇಲ್ಲಿ
2000 2100 ಇದೆ. 3Aಗೆ ಬಂದರೆ ಇಲ್ಲಿ 900 1200 ಇದೆ. GMಗೆ ನಿಮಗೆ 700 1300 ಇದೆ. SCಗೆ ಬಂದರೆ ಇಲ್ಲಿ 2800 3100 ಇದೆ. STಗೆ ಬಂದರೆ 2700 2800 ಇದೆ. ಗುಲ್ಬರ್ಗ ಬಂದರೆ ನಿಮಗೆ ಇಲ್ಲಿ 900 to 1200 ಇದೆ 2Aಗೆ. 2Bಗೆ 2200 2300 ಇದೆ. 3Bಗೆ ಬಂದರೆ 800 to 1150 ಇದೆ. GMಗೆ ಬಂದರೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 800 to 1000 ಇದೆ GMಗೆ ಗುಲ್ಬರ್ಗಾನಲ್ಲಿ. SCನಲ್ಲಿ ಬಂದರೆ ನಿಮ್ಗೆ ಇಲ್ಲಿ 2000 2100 ಇದೆ. ಚಾಮರಾಜನಗರ ಬಂದರೆ ಇಲ್ಲಿ 2Aಗೆ ನಿಮ್ಗೆ ಆಲ್ಮೋಸ್ಟ್ 1100 1600, 3Aಗೆ 2200 1500 ಇರುತ್ತೆ. 3Bಗೆ 1100 1400. GMಗೆ ಬಂದಾಗ ನಿಮ್ಗೆ ಇಲ್ಲಿ 1100 1400 ಇದೆ GMಗೆ. ನೆಕ್ಸ್ಟ್ SCಗೆ ಬಂದರೆ 2800 3600 ಇದೆ. STಗೆ ಬಂದರೆ ನಿಮಗೆ ಆಲ್ಮೋಸ್ಟ್ 2800 3000 ಇದೆ. ಮತ್ತು ಇರುವಕ್ಕಿ ಶಿವಮೊಗ್ಗ ಬಂದರೆ ನಿಮಗೆ ಇಲ್ಲಿ ಕ್ಯಾಟಗರಿ 1ಗೆ 1000 1400, 2Aಗೆ ಬಂದರೆ ಇಲ್ಲಿ 1000 1100 ಇದೆ. 2Bಗೆ ಬಂದರೆ 2600 2700 ಇದೆ. GMಗೆ ಬಂದರೆ ಇಲ್ಲಿ 800 ಹಿಡಿದು 2600ವರೆಗೂ ಇದೆ. ಎಲ್ಲ ರೌಂಡ್ಗಳ ಕಟ್ ಆಫ್ ಇದು ನಿಮಗೆ ಎಲ್ಲ ಸೇರಿಸಿ, ಇದು ನಿಮಗೆ ಒಂದು ರೌಂಡ್ ಅಲ್ಲ, ಇದು ಎಲ್ಲ ರೌಂಡ್ಗಳ ಸೇರಿಸಿ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೇರಿಸಿ. SCಗೆ ಬಂದರೆ ಇಲ್ಲಿ ನಿಮಗೆ 2500 2900 ಇದೆ. STಗೆ ಬಂದರೆ 1900 2100 ಇದೆ. ಗಂಗಾವತಿ ಕೊಪ್ಪಳ ಬಂದರೆ ನಿಮಗೆ ಇಲ್ಲಿ 1200 1600 ಇದೆ ಕ್ಯಾಟಗರಿ 1ಗೆ. 2Aಗೆ 2200 1900 ಇದೆ. GMಗೆ ಬಂದರೆ ನಿಮಗೆ ಇಲ್ಲಿ 1000 1500 ಇದೆ. SCಗೆ ಬಂದರೆ 4500 4900 ಇದೆ. ನೆಕ್ಸ್ಟ್ ಬೆಳ್ಳಾರಿ ಬಂದರೆ ನಿಮಗೆ ಇಲ್ಲಿ 1300 1500 ಇದೆ ಕ್ಯಾಟಗರಿ 1ಗೆ. ಆಮೇಲೆ 3Bಗೆ ಬಂದರೆ ಇಲ್ಲಿ 1100 1700 ಇದೆ. SCಗೆ ಬಂದರೆ 2800 5000 ಇದೆ. ಓಕೆ, ನಿಮಗೆ ಇದೆಲ್ಲ ಕಂಪ್ಲೀಟ್ ಎಲ್ಲ ಕಾಲೇಜುಗಳ ಓವರಾಲ್ ಕಟ್ ಆಫ್ ನಿಮಗೆ ಅಗ್ರಿಕಲ್ಚರ್ ಕಾಲೇಜುಗಳ ಲಾಸ್ಟ್ ಇಯರ್ ಕಟ್ ಆಫ್ ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಲ್ಮೋಸ್ಟ್ ಅಷ್ಟೇ ಸಿಗುತ್ತೆ. ಸ್ವಲ್ಪ ಚೇಂಜ್ ಆಗ್ಬೋದು. ಓವರಾಲ್ ಕಟ್ ಆಫ್ ಅಂತ ನೋಡಿದಾಗ ನಿಮಗೆ ಆಲ್ಮೋಸ್ಟು ಕ್ಯಾಟಗರಿ 1ಗೆ ಎಲ್ಲ ಕಾಲೇಜುಗಳ ಓವರಾಲ್ ಕಟ್ ಆಫ್ ನಾವು ನೋಡಿದ್ರೆ 1900ವರೆಗೂ ಕಟ್ ಆಫ್ ಆಗಿದೆ. ಕ್ಯಾಟಗರಿ 1 ಲಾಸ್ಟ್ ಇಯರ್ 1900ವರೆಗೂ ಹೋಗಿದೆ. ಎಲ್ಲ ಕಾಲೇಜುಗಳು ಓವರಾಲ್ ಸೇರಿಸಿ, ನಾವು ಅಗ್ರಿಕಲ್ಚರ್ ಕಾಲೇಜುಗಳನ್ನು ಹೇಳ್ತಿರೋದು, ಎಲ್ಲ ಕಾಲೇಜುಗಳನ್ನು ಸೇರಿಸಿ 2Aನೂ ಅಷ್ಟೇ ಆಲ್ಮೋಸ್ಟ್ 1900 ರ್ಯಾಂಕ್ವರೆಗೂ ಹೋಗಿದೆ. ಮತ್ತು 2B ಬಂದರೆ ನಮಗಿಲ್ಲಿ 3500 ರ್ಯಾಂಕ್ವರೆಗೂ ಹೋಗಿದೆ. 3Aಗೆ ಬಂದರೆ ಇಲ್ಲಿ 1500 ರ್ಯಾಂಕ್ವರೆಗೂ ಕಟ್ ಆಫ್ ಬಂದಿದೆ. 3B ಎಲ್ಲ ಕಾಲೇಜುಗಳನ್ನು ಸೇರಿಸಿ ಆವರೇಜ್ ಆಗಿ ಹೇಳ್ತಿರೋದು, ಎಲ್ಲ ಸೇರಿಸಿದು. 3B ಬಂದರೆ ನಿಮಗೆ ಆಲ್ಮೋಸ್ಟ್ ಹೈಯೆಸ್ಟ್ ರ್ಯಾಂಕ್ ಬರ್ತದಂಥದ್ದು 1700 ಬರ್ತಿದೆ. GMಗೆ ಬರ್ತಿರುವಂಥದ್ದು 1500 ಹೈಯೆಸ್ಟ್ ಒನ್ನು. SCಗೆ ಬಂದರೆ ನಿಮಗೆ ಇಲ್ಲಿ 5800 ಇಸ್ ಅ ಹೈಯೆಸ್ಟ್ ರ್ಯಾಂಕ್. ಇದು ನಿಮಗೆ ಎಲ್ಲ ಕಾಲೇಜುಗಳನ್ನು ಸೇರಿಸಿದಾಗ ಹೈಯೆಸ್ಟ್ ರ್ಯಾಂಕ್ ಕಟ್ ಆಫಲ್ಲಿ ಬಂದಾಗ ನಿಮಗೆ. ಮತ್ತು STಗೆ ಬಂದರೆ ಇಲ್ಲಿ 3900 ಇದೆ ಲಾಸ್ಟ್, ಅಂದರೆ ಹೈಯೆಸ್ಟ್ ಕಟ್ ಆಫಲ್ಲಿ ಇರುವಂಥ ರ್ಯಾಂಕ್ ಇದು ಆಲ್ಮೋಸ್ಟ್. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಈಗೆಲ್ಲ ಡೀಟೇಲ್ಸ್ ಸಿಕ್ಕಿರುತ್ತೆ ಅಂದ್ಕೊಂಡಿರ್ತೀನಿ. ಕೆಲವರೆಲ್ಲ ಎಲ್ಲ ಮೆಸೇಜಸ್ ಮಾಡ್ತಿದ್ರಿ, ಎಲ್ಲರೂ ಕಾಮೆಂಟ್ಗಳನ್ನು ಮಾಡ್ತಿದ್ರಿ, ಸರ್ ನಮಗೆ ಕಟ್ ಆಫ್ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ದು ಸ್ವಲ್ಪ ಕಟ್ ಆಫ್ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸೊ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.